108 ಸೂರ್ಯ ನಮಸ್ಕಾರಗಳನ್ನು ರಥಸಪ್ತಮಿ ದಿನ ಮಾಡಬೇಕು ಅನ್ನೋದು ತುಂಬ ಹಿಂದಿನಿಂದ ನಡ್ಕೊಂಡ್ಬಂದಿದೆ. ಆ್ಯಂಡ್ ಈಗ ಅದನ್ನು ಸಾಕಷ್ಟು ಜನ ರೂಢಿಸ್ಕೊಂಡಿದ್ದೀವಿ, ಮಾಡ್ತಾಯಿದ್ದೀವಿ ಕೂಡ. ಆದರೆ ರಥಸಪ್ತಮಿ ದಿನ ಯಾಕೆ 108 ಸೂರ್ಯ ನಮಸ್ಕಾರಗಳನ್ನು ಮಾಡಬೇಕು ಅನ್ನೋದು ನಿಮ್ಮ ತಲೆಯಲ್ಲಿ ಓಡ್ತಾ ಇರುವಂಥ ಪ್ರಶ್ನೆ. ಆದರೆ ಈ ಉತ್ತರಕ್ಕಾಗಿ ಪೂರ್ತಿ ನನ್ನ ವಿಡಿಯೋವನ್ನು ನೋಡಿ. ರಥಸಪ್ತಮಿ ಬರೋದು ಮಾಘ ಮಾಸದ ಶುಕ್ಲ ಪಕ್ಷದಂದು ಆ್ಯಂಡ್ ಸಪ್ತಮಿ ದಿನ. ಇದು ದ ಬ್ರೈಟೆಸ್ಟ್ ಪಾರ್ಟ್ ಆಫ್ ದ ಮೂನ್ ಅಂತ ಹೇಳ್ತೀವಿ. 7ನೇ ದಿನದಂದು ಅಮಾವಾಸ್ಯೆ ಆಗಿ 7ನೇ ದಿನದಂದು ಮೂನ್ ಎಷ್ಟು ಬ್ರೈಟ್ ಆಗಿರುತ್ತಲ್ಲ ಅದನ್ನು ಸಪ್ತಮಿ ಅಂತ ಕರಿತೀವಿ. ಇದು ಮಾಘ ಮಾಸದಲ್ಲಿ ಬೀಳುತ್ತೆ. ಆ್ಯಂಡ್ ಇವತ್ತಿನ ದಿನ ಸೂರ್ಯ ತನ್ನ ರಥ ಅಂದರೆ ಚಾರೆಟನ್ನು ಹತ್ತಿ ಸಂಚಲನೆ ಮಾಡ್ತಾನೆ ಅನ್ನೋದು ಒಂದು ನಂಬಿಕೆ. ಅದಕ್ಕಾಗಿ ರಥ ಸಪ್ತಮಿ. ನಮ್ಮ ಹೆಲ್ತ್ ತುಂಬ ಚೆನ್ನಾಗಿರಬೇಕು ಅಂದರೆ ನಾವು ದ ಅಲ್ಟಿಮೇಟ್ ಗಾಡ್ ಅಂದರೆ ಸೂರ್ಯನನ್ನು ಪೂಜಿಸಬೇಕು, ಅಥವಾ ಸೂರ್ಯನ ಕೆಳಗೆ ನಮ್ಮ ದೇಹವನ್ನು ದಂಡಿಸಬೇಕು. ಯಾಕಂದರೆ ಸೂರ್ಯನ ಕಿರಣಗಳಿಂದ ನಮ್ಮ ದೇಹಕ್ಕೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಇದೆ. ಅದರಲ್ಲೂ ಅದರ ಕಿರಣಗಳಿಂದ ಸಿಗುವಂಥ ಒಂದು ಸ್ಪೆಷಲ್ ಪವರ್, ದಟ್ ಈಸ್ ವಿಟಮಿನ್ ಡಿ, ನಿಮ್ಮ ದೇಹಕ್ಕೆ ಸೇರಿದ್ರೆ ಸಾಕಷ್ಟು ಹೆಲ್ತ್ ಬೆನಿಫಿಟ್ಸ್ ಕೂಡ ಇದೆ. ವಿಟಮಿನ್ ಡಿ ಕಮ್ಮಿ ಆದರೆ ಯಾವುದೇ ಡಾಕ್ಟ್ರು ಕೂಡ ಏಕಾಏಕಿ ಪಿಲ್ಲನ್ನು ಕೊಡೋಲ್ಲ, ಸನ್ ಬಾತ್ ಮಾಡಿ ಅಂತ ಹೇಳ್ತಾರೆ. ಸೊ ಸೂರ್ಯನ ಕಿರಣಗಳನ್ನು ಆದಷ್ಟು ನಮ್ಮ ದೇಹ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ನಾವು ಹಲೋ ಮಾಡಬೇಕು. ಅದು ಬೆಳಗಿನ ಸೂರ್ಯನ ಕಿರಣಗಳಾದರೂ ಓಕೆ, ಇಲ್ಲ ಸಾಯಂಕಾಲದ ಸೂರ್ಯನ ಕಿರಣಗಳಾದರೂ ಓಕೆ. ಮಧ್ಯಾಹ್ನ ಸೂರ್ಯನ ಕಿರಣಗಳನ್ನು ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ತುಂಬ ತೀಕ್ಷ್ಣವಾಗಿರುತ್ತೆ, ತುಂಬಾ ನಿಮ್ಮ ಸ್ಕಿನ್ನನ್ನು ಸುಡುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಸರಿ, ಯಾಕೆ ಸೂರ್ಯ ನಮಸ್ಕಾರನೇ ಮಾಡಬೇಕು ಅಂತ ಕೇಳೋದಾದರೆ, ಸೂರ್ಯ ನಮಸ್ಕಾರ ಈಸ್ ದ ಒನ್ ಆ್ಯಂಡ್ ದ ಮೋಸ್ಟ್ ಇಂಪಾರ್ಟೆಂಟ್ ಒನ್. ಯಾಕಂದರೆ ಒಂದು ಸೂರ್ಯ ನಮಸ್ಕಾರದಲ್ಲಿ 12 ಆಸನಗಳನ್ನು ಮಾಡ್ತೀವಿ. ಈ 12 ಆಸನಗಳಲ್ಲಿ ಎಲ್ಲ ಯೋಗಾಸನಗಳು ಕೂಡ ಕೂಡಿದೆ. ನೀವು ಈ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಯೋಗಾಭ್ಯಾಸ ಮಾಡಿ ಆಸನಗಳು ಬೇರೆ ಬೇರೆ ಆಸನಗಳನ್ನ ಮಾಡೋ ಬದಲು ಈ ಒಂದು ಸೂರ್ಯ ನಮಸ್ಕಾರ ಮಾಡೋದ್ರಿಂದ ನಿಮ್ಮ ಹೆಲ್ತಿಗೆ ಸಾಕಷ್ಟು ಬೆನಿಫಿಟ್ಸನ್ನು ಇದು ತಂದುಕೊಡುತ್ತೆ. ಸೂರ್ಯನ ಸಂಖ್ಯೆ ಕೂಡ 7. ಆ್ಯಂಡ್ ನಮ್ಮ ದೇಹದಲ್ಲಿ ಸೂರ್ಯನ ಕಿರಣದ ಇಂಪಾರ್ಟೆನ್ಸ್ ನಾನೀಗ ಆಲ್ರೆಡಿ ಹೇಳಿದ್ದೀನಿ. ಆ್ಯಂಡ್ 108 ಸೂರ್ಯ ನಮಸ್ಕಾರ ಯಾಕೆ ಮಾಡಬೇಕು ಅಂತ ನೀವು ಕೇಳೋದಾದರೆ, 108ನ್ನು ಗೂಡಿಸಿದ್ರೆ ಅದು 9 ಆಗುತ್ತೆ. ಆ್ಯಂಡ್ ನಮ್ಮ ದೇಹದಲ್ಲಿ ಸಾಕಷ್ಟು ವಿಷಯಗಳಲ್ಲಿ ಸಂಖ್ಯೆ 9 ಇದೆ. 9 ಇಸ್ ದ ಸುಪ್ರೀಂ ನಂಬರ್. ಅದೇ ಥರ ಸುಪ್ರೀಂ ಗಾಡ್ ಸೂರ್ಯನಿಗೆ 108 ನಮಸ್ಕಾರಗಳನ್ನು ಮಾಡಬೇಕು. ಸಾಕಷ್ಟು ಜನಕ್ಕೆ 108 ನಮಸ್ಕಾರಗಳನ್ನು ಮಾಡೋಕ್ಕಾಗಲ್ಲ. ಅಂದರೆ ಲೈಕ್ ತುಂಬ ಚಿಕ್ಕ ಮಕ್ಕಳು ಅಥವಾ ತುಂಬ ಏಜ್ ಆಗಿರೋರು ಅಂಥವ್ರು ಏನು ಮಾಡ್ಬೋದು ಅಂದರೆ, ನೀವು 9 ಸೂರ್ಯ ನಮಸ್ಕಾರಗಳನ್ನು ಮಾಡ್ಬೋದು, 18 ಸೂರ್ಯ ನಮಸ್ಕಾರಗಳನ್ನು ಮಾಡ್ಬೋದು, 27 ಸೂರ್ಯ ನಮಸ್ಕಾರಗಳನ್ನು ಮಾಡ್ಬೋದು. ಏನೂ ಮಾಡೋಕ್ಕಾಗ್ತಾಯಿಲ್ಲ ಅಂತ ಅನ್ನೋರು ಅಟ್ಲೀಸ್ಟ್ ಒಂದು ಸೂರ್ಯ ನಮಸ್ಕಾರವನ್ನು ನೀವು ಮಾಡಿದ್ರೆ ಅದು ಸಾಕಷ್ಟು ಹೆಲ್ತ್ ಬೆನಿಫಿಟ್ಸನ್ನು ಕೊಡುತ್ತೆ. ಆ್ಯಂಡ್ ಪ್ರತಿನಿತ್ಯ ಇದನ್ನು ನೀವು ಫಾಲೋ ಮಾಡ್ತಾ ಹೋದರೆ ನಿಮ್ಮ ದೇಹದಲ್ಲಿ ಸಾಕಷ್ಟು ಬದಲಾವಣೆ ಆಗುತ್ತೆ, ನಿಮ್ಮ ಬಾಡಿಯಲ್ಲಿ ಬ್ಯಾಲೆನ್ಸ್ ಬರುತ್ತೆ, ನೀವು ತುಂಬ ಹೆಲ್ತಿ ಆಗ್ತಾ ಹೋಗ್ತೀರಾ. ವೆಯ್ಟ್ ಲಾಸ್ಗೂ ಕೂಡ ಇದು ಸಪೋರ್ಟ್ ಮಾಡುತ್ತೆ. ವೆಯ್ಟ್ ಲಾಸ್ ಹೇಗಾಗುತ್ತೆ ಅಂತ ಕೇಳೋದಾದರೆ, ನಿಮ್ಮ ಬಾಡಿಯಲ್ಲಿ ಇದು ಹೀಟ್ ಜನ್ರೇಟ್ ಮಾಡುತ್ತೆ, ನಿಮ್ಮ ಮೆಟಬಾಲಿಸಮ್ನ ಸ್ಟ್ರಾಂಗ್ ಮಾಡುತ್ತೆ. ಮೆಟಬಾಲಿಸಮ್ ಹೈ ಆಗಿದ್ದ ತಕ್ಷಣ ನಿಮ್ಮ ಬಾಡಿ ತನಗೆ ತಾನೇ ಬೇಡದೇ ಇರುವಂಥ ಕೊಬ್ಬನ್ನು ಕರಗಿಸುತ್ತೆ. ಬ್ಯಾಲೆನ್ಸನ್ನು ನೀವು ಕಾಪಾಡ್ಕೊಳ್ತೀರಾ. ಆ್ಯಂಡ್ ನಿಮ್ಮ ಬಾಡಿ ಒಳ್ಳೆ ಶೇಪಲ್ಲೂ ಕೂಡ ಬರುತ್ತೆ. ಇದ್ರ ಜೊತೆ ಫಿಸಿಕಲ್ ಹೆಲ್ತ್ ಬಗ್ಗೆ ಮಾತ್ರ ಸೂರ್ಯ ನಮಸ್ಕಾರ ಹೆಲ್ಪ್ ಮಾಡುತ್ತೆ ಅಂತ ಏನೂ ಇಲ್ಲ. ಸೈಕಾಲಜಿಕಲಿ ಕೂಡ ನೀವು ತುಂಬಾ ಇಂಪ್ರೂವ್ ಆಗ್ತೀರಾ. ಆ್ಯಂಡ್ ಸ್ಪಿರಿಚುವಲಿ ಕೂಡ ಸೂರ್ಯ ನಮಸ್ಕಾರ ತುಂಬಾ ಸಪೋರ್ಟ್ ಮಾಡುತ್ತೆ.